ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಈ ವೆಬ್ ಸೀರೀಸ್ ನ ಹೀರೋ ಆಗಿರೋ ವಿಕ್ಟರ್ ಒಂದು ಮರ್ಡರ್ ಕೇಸ್ ನ ಎಂಕ್ವೈರಿ ಮಾಡ್ತಾರೆ. ಕಿಲ್ಲರ್ ತುಂಬಾ ಡಿಫ್ರೆಂಟ್ ಆಗಿ ಕೊಲೆಗಳನ್ನ ಮಾಡ್ತಾ ಇರ್ತಾನೆ. ಇದರ ನಡುವೆ ವಿಕ್ಟರ್ ನ ವೈಫ್ ಕೂಡ ಮಿಸ್ಟೀರಿಯಸ್ ಆಗಿ ಕಾಣೆಯಾಗಿರ್ತಾಳೆ. ವಿಕ್ಟರ್ ಅಂಡ್ ಟೀಮ್ ಆ ಸೀರಿಯಲ್ ಕಿಲ್ಲರ್ ನ ಕಂಡು ಹಿಡಿದು ಅರೆಸ್ಟ್ ಮಾಡ್ತಾರ. ಅಂಡ್ ವಿಕ್ಟರ್ ನ ವೈಫ್ ಗೆ ಏನಾಯ್ತು ಅನ್ನೋ ಕಥೆಯನ್ನ ಹಲವು ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿರ್ತಾರೆ. ಈ ವೆಬ್ ಸೀರೀಸ್ ಹೆಸರು ಇರುದುರುವಂ. 2019ರಲ್ಲಿ ರಿಲೀಸ್ ಆಗಿದ್ದ ತಮಿಳು ಭಾಷೆಯ ಮಿಸ್ಟ್ರಿ ಥ್ರಿಲ್ಲರ್ ವೆಬ್ ಸೀರೀಸ್. ಫಸ್ಟ್ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಪೇಪರ್ ಹಾಕೋದಕ್ಕೆ ಒಂದು ಅಪಾರ್ಟ್ಮೆಂಟ್ ಗೆ ಹೋಗಿದ್ದ ವ್ಯಕ್ತಿ ಹೆದ್ರಿ ಓಡ್ ಬರ್ತಾನೆ. ಹಾಗೆ ಕಟ್ ಮಾಡಿ ವಿಕ್ಟರ್ ಅನ್ನೋ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಇವರೇ ಈ ಸೀರೀಸ್ ನ ಹೀರೋ. ಇದು ಅವರ ಮಗಳು ಗಾಯತ್ರಿ. ಯಾರೋ ಇಬ್ರು ವಿಕ್ಟರ್ ನ ಫಾಲೋ ಮಾಡ್ತಾ ಇದ್ದಾರೆ. ವಿಕ್ಟರ್ ತನ್ನ ವೈಫ್ ಜೊತೆ ಕಳೆದ ಕ್ಷಣಗಳನ್ನ ಯೋಚನೆ ಮಾಡ್ತಾ ಇದ್ದಾರೆ. ಇವಳ ಹೆಸರು ಗೀತಾ. ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ಕಮಿಷನರ್ ವಿಕ್ಟರ್ ಗೆ ಕಾಲ್ ಮಾಡಿ ಹೇಳ್ತಾರೆ, ವಿಕ್ಟರ್, ಒಂದು ಮರ್ಡರ್ ಕೇಸ್, ಅದನ್ನ ನೀನೇ ಹ್ಯಾಂಡಲ್ ಮಾಡ್ಬೇಕು. ಇಲ್ಲ ಸರ್, ನನಗೆ ಸ್ವಲ್ಪ ಟೈಮ್ ಬೇಕು. ಕಳೆದ 6 ತಿಂಗಳಿಂದ ಇದನ್ನೇ ಹೇಳ್ತಾ ಇದ್ದೀರಾ. ನನ್ಗೋಸ್ಕರ ಈ ಕೇಸ್ ಎಂಕ್ವೈರಿ ಮಾಡಿ. ನಿಮ್ ವೈಫ್ ವಿಷಯನ ಸಾಲ್ವ್ ಮಾಡೋ ಜವಾಬ್ದಾರಿ ನಂದು. ಅದ್ರ ಬಗ್ಗೆ ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ ಅಂತ. ಸೊ ಈಗ ವಿಕ್ಟರ್ ಆ ಮರ್ಡರ್ ಕೇಸ್ ನ ಎಂಕ್ವೈರಿ ಮಾಡೋದಕ್ಕೆ ಸ್ಪಾಟ್ ಗೆ ಬರ್ತಾರೆ. ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಬ್ಬ ವ್ಯಕ್ತಿ ಪೇಪರ್ ಹಾಕೋದಕ್ಕೆ ಹೋಗಿ ಹೆದ್ರಿ ಓಡ್ ಬಂದಿರ್ತಾನೆ ಅಲ್ವಾ, ಅದು ಇದೇ ಅಪಾರ್ಟ್ಮೆಂಟ್ ನಲ್ಲಿ ಕೊಲೆ ಆಗಿದ್ದ ಹುಡುಗಿಯ ಡೆಡ್ ಬಾಡಿ ನೋಡಿ ಹೆದ್ರಿ ಓಡ್ ಬಂದಿರ್ತಾನೆ. ಈ ಕೇಸ್ ನಲ್ಲಿ ವಿಕ್ಟರ್ ಗೆ ಹೆಲ್ಪ್ ಮಾಡೋದಕ್ಕೆ ಕಿಶೋರ್ ಅನ್ನೋ SI ಬರ್ತಾರೆ. ವಿಕ್ಟರ್ ಕ್ರೈಮ್ ಸೀನ್ ಗೆ ಹೋಗುವಾಗ ಬೇರೆ ಪೊಲೀಸರು ಮಾತಾಡ್ಕೊಳ್ತಾ ಇದ್ದಾರೆ. ಇವ್ರ ಮಾತಿನಿಂದ ನಮ್ಗೆ ಗೊತ್ತಾಗೋದು ಏನಂದ್ರೆ ವಿಕ್ಟರ್ ತನ್ನ ವೈಫ್ ನ ಕೊಲೆ ಮಾಡಿ ಕಾಣೆಯಾಗಿದ್ದಾರೆ ಅಂತ ನಾಟಕ ಮಾಡ್ತಿದ್ದಾರೆ. ಅದಕ್ಕೆ ಎಸಿ ಇಬ್ರು ಪೊಲೀಸರಿಗೆ ಹೇಳಿ ವಿಕ್ಟರ್ ನ ಫಾಲೋ ಮಾಡೋದಕ್ಕೆ ಹೇಳಿದ್ದಾರೆ ಅಂತ. ಕ್ರೈಮ್ ಸೀನ್ ಗೆ ಹೋಗಿ ನೋಡಿದ್ರೆ ಆ ಕಿಲ್ಲರ್ ಈ ಹುಡುಗಿನ ತುಂಬಾ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾನೆ. ವಿಕ್ಟಿಮ್ ನ ಬಾಯಿ ಕುಯ್ದು ಕೊಲೆ ಮಾಡಿದ್ದಾನೆ. ಇವಳ ಹೆಸರು ನಿವೇತಾ. ಅನ್ಮ್ಯಾರಿಡ್, ಒಂದು ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಾ ಇದ್ಲು. ಒಂಟಿಯಾಗಿನೇ ಲೈಫ್ ಲೀಡ್ ಮಾಡ್ತಾ ಇದ್ಲು. ಮರ್ಡರ್ ವೆಪನ್ ಸಿಕ್ಕಿಲ್ಲ. ನಿವೇದಾ ಅವರ ಫೋನ್ ಸಿಕ್ಕಿದೆ. ಅದನ್ನ ಅನ್ಲಾಕ್ ಮಾಡೋದಕ್ಕೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ. ಪಕ್ಕದ ಫ್ಲಾಟ್ ಅವ್ರನ್ನ ಎಂಕ್ವೈರಿ ಮಾಡಿದಾಗ ನಿವೇತಾ ಒಂಟಿಯಾಗಿನೇ ಇದ್ಲು ಅನ್ನೋ ವಿಷಯ ಗೊತ್ತಾಗಿದೆ. ಆದ್ರೆ ಬೆಡ್ ಮೇಲೆ 2 ಪಿಲ್ಲೋ, 2 ಪ್ಲೇಟ್ ನಲ್ಲಿ ಫುಡ್ ತಿಂದಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಹಾಗಾದ್ರೆ ನಿವೇತಾ ಜೊತೆ ಬೇರೆ ಯಾರಾದ್ರೂ ಇದ್ರಾ ಅನ್ನೋ ಡೌಟ್ ಶುರುವಾಗುತ್ತೆ. ಕಿಶೋರ್ ಹೇಳ್ತಾರೆ, ಸರ್, ವಾರ್ಡ್ರೋಬ್ ನಲ್ಲಿ ಹಣ ಸೇರಿದಂತೆ ಚಿನ್ನಾಭರಣ ಎಲ್ಲ ಹಾಗೇನೆ ಇದೆ. ಸೊ ರಾಬ್ರಿಗೋಸ್ಕರ ಕೊಲೆ ನಡೆದಿಲ್ಲ. ಬಾಯಿ ಕುಯ್ದು ಕೊಲೆ ಮಾಡಿರೋದು ಯಾಕೆ? ಡಸ್ಟ್ ಬಿನ್ ನಲ್ಲಿ ಸಿಕ್ಕಿರೋ ಡ್ರಿಂಕ್ಸ್ ಬಾಟಲ್ ಅಂಡ್ ಸಿಗರೆಟ್ ಬಡ್ಸ್ ನೋಡಿದ್ರೆ ಮೇ ಬಿ ಕಿಲ್ಲರ್ ಗೆ ಇವಳ ಪರಿಚಯ ಇತ್ತು ಅನ್ಸುತ್ತೆ ಅಂತ. ಪಕ್ಕದ ಫ್ಲಾಟ್ ನಲ್ಲಿ ಇದ್ದವ್ರ ಹತ್ರ ಎಂಕ್ವೈರಿ ಮಾಡ್ತಾರೆ. ನಿವೇದಾ ಕ್ಯಾರೆಕ್ಟರ್ ಏನು, ಅವಳ ಜೊತೆ ಯಾರಾದ್ರೂ ಇದ್ರಾ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ಪಕ್ಕದ ಫ್ಲಾಟ್ ಅವರು ಅವಳು ಒಳ್ಳೆ ಹುಡುಗಿ, ಅನ್ಮ್ಯಾರಿಡ್ ಆಗಿರೋದ್ರಿಂದ ಒಂಟಿಯಾಗಿನೇ ಇದ್ಲು ಅಂತ ಹೇಳ್ತಾ ಇದ್ದಾರೆ. ನಿವೇತಾ ವರ್ಕ್ ಮಾಡ್ತಿದ್ದ ಕಂಪನಿಯಲ್ಲೂ ಎಂಕ್ವೈರಿ ಮಾಡ್ತಾರೆ. ಅಲ್ಲೂ ಕೂಡ ಎಲ್ಲಾರು ಅವಳ ಬಗ್ಗೆ ಪಾಸಿಟಿವ್ ಆಗಿನೇ ಹೇಳ್ತಾ ಇದ್ದಾರೆ. ಅವಳಿಗೆ ಯಾವುದೇ ವೈರಿಗಳು ಇರ್ಲಿಲ್ಲ ಅಂತ. ಸೊ ಪೊಲೀಸರಿಗೆ ಯಾವುದೇ ಲೀಡ್ ಸಿಕ್ಕಿಲ್ಲ. ಈಗ ವಿಕ್ಟರ್ ಕಿಶೋರ್ಗೆ ಹೇಳ್ತಾರೆ, ಎಂಕ್ವೈರಿಯಲ್ಲಿ ಗೊತ್ತಾಗಿರೋ ಪ್ರಕಾರ ನಿವೇತಾ ಒಳ್ಳೆ ಹುಡುಗಿ, ಅವಳಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಆದ್ರೆ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರು ಇಲ್ಲ. ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಕ್ರೈಮ್ ಸೀನ್ ನಲ್ಲಿ 2 ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಒಂದು ವಿಕ್ಟಿಮ್ ಅಂದ್ರೆ ನಿವೇತಾ ಅವ್ರದ್ದು, ಇನ್ನೊಂದು ಫಿಂಗರ್ ಪ್ರಿಂಟ್ ಬೆಡ್ರೂಮ್ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಸಿಕ್ಕಿದೆ. ಮೇ ಬಿ ಅದು ಆ ಕಿಲ್ಲರ್ ನ ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಂತ. ನಿವೇತಾ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ. ಅದರಲ್ಲಿ ಕೆಲವು ನಂಬರ್ ಗಳನ್ನ ಮಾತ್ರ ನೋಟ್ ಮಾಡ್ಕೊಂಡು ಆ ನಂಬರ್ ನಿನ್ನೆ ರಾತ್ರಿ ಯಾವ ಲೊಕೇಶನ್ ನಲ್ಲಿ ಆಕ್ಟಿವ್ ಆಗಿತ್ತು ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಚೆಕ್ ಮಾಡಿದಾಗ ಒಂದು ನಂಬರ್ ಮಾತ್ರ ನಿನ್ನೆ ರಾತ್ರಿ 12 ಗಂಟೆವರೆಗೂ ನಿವೇತಾ ಇದ್ದ ಲೊಕೇಶನ್ ನಲ್ಲೇ ಆಕ್ಟಿವ್ ಆಗಿತ್ತು ಅನ್ನೋ ವಿಷಯ ಗೊತ್ತಾಗುತ್ತೆ. ಆ ನಂಬರ್ ಪ್ರಭಾಕರನ್ ಅನ್ನೋ ವ್ಯಕ್ತಿದು ಅಂಡ್ ಅವರ ಅಡ್ರೆಸ್ ಕೂಡ ಗೊತ್ತಾಗುತ್ತೆ. ಹಾಗೆ ಕಟ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಸ್ಟೇಷನ್ ಗೆ ಬಂದು ಇನ್ಸ್ಪೆಕ್ಟರ್ ನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು ಇನ್ಸ್ಪೆಕ್ಟರ್ ಬ್ಯುಸಿ ಇದ್ದಾರೆ ಅಂತ. ಈ ಕಡೆ ವಿಕ್ಟರ್ ಹಾಗೂ ಕಿಶೋರ್ ಆ ಪ್ರಭಾಕರನ್ ಅಡ್ರೆಸ್ ಗೆ ಹೋಗ್ತಾ ಇದ್ದಾರೆ. ಆಗ ಸ್ಟೇಷನ್ ಗೆ ಇನ್ಸ್ಪೆಕ್ಟರ್ ನ ನೋಡೋದಕ್ಕೆ ಬಂದಿದ್ದ ವ್ಯಕ್ತಿ ವಿಕ್ಟರ್ ಗೆ ಹೇಳ್ತಾನೆ, ನೀವು ಹುಡ್ಕೊಂಡು ಹೋಗ್ತಿರೋ ಪ್ರಭಾಕರನ್ ನಾನೇ ಅಂತ. ತಕ್ಷಣ ಪೊಲೀಸರು ಗನ್ ಪಾಯಿಂಟ್ ನಲ್ಲಿ ನಿಲ್ಲಿಸ್ತಾರೆ. ಇದ್ರೊಂದಿಗೆ ಎಪಿಸೋಡ್ 1 ಎಂಡ್ ಆಗುತ್ತೆ. 2ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ವಿಕ್ಟರ್ ಗೀತಾ ಹಾಗೂ ಮಗಳ ಜೊತೆ ಹ್ಯಾಪಿಯಾಗಿ ಇದ್ದಾರೆ. ಪ್ರೆಸೆಂಟ್ ನಲ್ಲಿ ವಿಕ್ಟರ್ ಪ್ರಭಾಕರನ್ ನ ಎಂಕ್ವೈರಿ ಮಾಡ್ತಾರೆ. ಪ್ರಭಾಕರನ್ ಹೇಳೋ ಪ್ರಕಾರ ಕಳೆದ 5 ವರ್ಷಗಳಿಂದ ಪ್ರಭಾಕರನ್ ನಿವೇತಾ ಜೊತೆ ಅಫೇರ್ ಇಟ್ಕೊಂಡಿದ್ರು. ಇವ್ರಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿದ್ದಾರೆ. ನಿನ್ನೆ ರಾತ್ರಿ ಏನ್ ನಡೀತು ಅಂತ ಕೇಳಿದಾಗ ಪ್ರಭಾಕರನ್ ವೈಫ್ ಗೆ ನೈಟ್ ಶಿಫ್ಟ್ ಅಂತ ಸುಳ್ಳು ಹೇಳಿ ನಿವೇತಾ ಫ್ಲಾಟ್ ಗೆ ಬಂದಿದ್ದಾರೆ. ಸ್ವಲ್ಪ ಮಾತಾಡಿ 2 ಮಲ್ಕೊಂಡಿದ್ದಾರೆ. ರಾತ್ರಿ 2 ಗಂಟೆಗೆ ಪ್ರಭಾಕರನ್ ಅವರ ವೈಫ್ ಕಾಲ್ ಮಾಡಿ ಮಗ ಬಾತ್ರೂಮ್ ನಲ್ಲಿ ಜಾರ್ ಬಿದ್ದೋದ, ಅವನ್ ತಲೆಗೆ ಪೆಟ್ಟಾಗಿದೆ, ಬೇಗ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ತಕ್ಷಣ ಅಲ್ಲಿಂದ ಹೊರಟು
ಕೊಟ್ಟು ನೇರವಾಗಿ ಮನೆಗ್ ಬಂದು ಮಗನ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸೊ ಪ್ರಭಾಕರನ್, ನಾನು ನಿವೇತನ ಕೊಲೆ ಮಾಡಿಲ್ಲ, ಬೆಳಗ್ಗೆ ನ್ಯೂಸ್ ನೋಡಿದಾಗ್ಲೇ ಗೊತ್ತಾಯ್ತು, ಹೇಗೂ ನನ್ನ ನಂಬರ್ ನ ಟ್ರೇಸ್ ಔಟ್ ಮಾಡಿ ಕಂಡು ಹಿಡಿತೀರಾ ಅನ್ನೋದು ಗೊತ್ತಾಯ್ತು, ಅದಕ್ಕೆ ನಾನೇ ಬಂದೆ ಅಂತ. ನೆಕ್ಸ್ಟ್, ನಿವೇತಾ ಫೋನ್ ಅನ್ಲಾಕ್ ಆಗಿದೆ, ಚೆಕ್ ಮಾಡಿದಾಗ ಅದರಲ್ಲಿ ಒಂದು ವಿಡಿಯೋ ಇದೆ. ಕಿಲ್ಲರ್ ನಿವೇತನ ಕೊಲೆ ಮಾಡಿದ ನಂತರ ಈ ವಿಡಿಯೋ ಶೂಟ್ ಮಾಡಿದ್ದಾನೆ. ವಿಡಿಯೋನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಕಿಲ್ಲರ್ ನಿವೇತನ ಕಟ್ಟಾಕಿದ್ದ ಚೇರ್ ನ ಫೋಕಸ್ ಮಾಡಿದ್ದಾನೆ. ಡೌಟ್ ಬಂದು ಆ ಚೇರ್ ಚೆಕ್ ಮಾಡಿದಾಗ ಒಂದು ಚೀಟಿ ಇದೆ, ಅದರಲ್ಲಿ ಏನೋ ಬರ್ದಿದ್ದಾನೆ. ಈ ಕಡೆ ಎಸಿ ಇಬ್ರು ಪೊಲೀಸರಿಗೆ ಹೇಳಿ ವಿಕ್ಟರ್ ನ ಫಾಲೋ ಮಾಡೋದಕ್ಕೆ ಹೇಳಿರ್ತಾರೆ. ಯಾಕಂದ್ರೆ ವಿಕ್ಟರ್ ನ ವೈಫ್ ಗೀತಾನ ಅವರೇ ಸಾಯಿಸಿ ಮಿಸ್ಸಿಂಗ್ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಎಸಿಗೆ ಡೌಟ್ ಇದೆ. ಅದಕ್ಕೆ ಇಬ್ಬರನ್ನ ಫಾಲೋ ಮಾಡೋದಕ್ಕೆ ಹೇಳಿ ಲೀಡ್ ಕಂಡು ಹಿಡಿಯೋದಕ್ಕೆ ಹೇಳಿರ್ತಾರೆ. ಈ ಕಡೆ ಕಿಶೋರ್ ನಿವೇತನ ಸಾಯಿಸಿ ಚೇರ್ ನಲ್ಲಿ ಚೀಟಿ ಸಿಕ್ಸಿದ್ದ ಅಲ್ವಾ ಕಿಲ್ಲರ್. ಸೊ ಆ ಚೀಟಿಲಿ ಬರ್ದಿರೋದನ್ನ ಡಿಕೋಡ್ ಮಾಡಿದಾಗ ಗೊತ್ತಾಗೋದು ಏನಂದ್ರೆ, ಒಬ್ಬ ವ್ಯಕ್ತಿ ಜೊತೆ ಅವನ್ನ ಕಂಡಾಗ ಚೆನ್ನಾಗಿ ಮಾತಾಡಿ ಅವ್ರು ಇಲ್ದೇ ಇರುವಾಗ ಅವ್ರ ಬಗ್ಗೆ ಬೇರೆಯವ್ರ ಜೊತೆ ತಪ್ಪಾಗಿ ಮಾತಾಡೋದು, ಅಂತವ್ರಿಗೆ ಇದೇ ಶಿಕ್ಷೆ ಅಂತ. ಇದನ್ನ ಡಿಕೋಡ್ ಮಾಡಿದ್ಮೇಲೆ ಕಿಶೋರ್ ಹೇಳ್ತಾರೆ, ಮೇ ಬಿ ನಿವೇತಾ ಯಾರ ಜೊತೆನ ಚೆನ್ನಾಗಿದ್ದು ಅವ್ರ ಬಗ್ಗೆ ಬೇರೆ ಅವ್ರ ಜೊತೆ ತಪ್ಪಾಗಿ ಮಾತಾಡಿರ್ಬೋದು. ಈ ವಿಷಯ ತಿಳ್ಕೊಂಡ ವ್ಯಕ್ತಿ ಅಂದ್ರೆ ನಿವೇತಾ ಜೊತೆ ಕ್ಲೋಸ್ ಆಗಿದ್ದ ಹುಡುಗ ಅಥವಾ ಹುಡುಗಿ ಈ ಕೊಲೆ ಮಾಡಿರ್ಬೋದು ಅಂತ. ಆಗ ವಿಕ್ಟರ್ ಹೇಳ್ತಾರೆ, ನನ್ಗೇನೋ ಹಾಗ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನಿವೇತಾ ಸ್ಟೇ ಆಗಿದ್ದ ಸ್ಟ್ರೀಟ್ ನ ಸಿಸಿಟಿವಿ ಫುಟೇಜಸ್ ಚೆಕ್ ಮಾಡ್ತಾರೆ. ಆದ್ರೆ ಅದ್ರಲ್ಲಿ ಯಾವುದೇ ಲೀಡ್ ಸಿಗೋದಿಲ್ಲ. ಪ್ರಭಾಕರನ್ಗೂ ನಿವೇತಾ ಕೊಲೆಗೂ ಏನು ಲಿಂಕ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಕ್ರೈಮ್ ಸೀನ್ ನಲ್ಲಿ ಟೋಟಲ್ 3 ಜನರ ಫುಟ್ ಪ್ರಿಂಟ್ ಸಿಕ್ಕಿದೆ, ಸೈಜ್ ನಂಬರ್ 8, 9 ಅಂಡ್ 11. ಸೈಜ್ ನಂಬರ್ 8 ಅಂಡ್ 9 ನಿವೇತಾ ಹಾಗೂ ಪ್ರಭಾಕರನ್ದು ಅನ್ನೋದು ಗೊತ್ತಾಗಿದೆ. ಸೊ ಹಾಗಾದ್ರೆ ಸೈಜ್ ನಂಬರ್ 11 ಇರೋ ಫುಟ್ ಪ್ರಿಂಟ್ಸ್ ಯಾರ್ದು? ಕಿಲ್ಲರ್ ಚೀಟಿಲಿ ಬರ್ದಿದ್ದ ಅಲ್ವಾ? ಅದೇ ತರ ಪ್ರಭಾಕರನ್ ಸೇರಿದಂತೆ ನಿವೇತಾ ಫ್ಲಾಟ್ ಪಕ್ಕದಲ್ಲಿ ಸ್ಟೇ ಆಗಿದ್ದವ್ರನ್ನ ಬರೆಯೋದಕ್ಕೆ ಹೇಳ್ತಾರೆ. ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ, ಆದ್ರೆ ಮ್ಯಾಚ್ ಆಗೋದೇ ಇಲ್ಲ. ಸೈಜ್ ನಂಬರ್ 11 ಇರೋ ಫುಟ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಆಗುತ್ತಾ ಅಂತ ಫುಟ್ ಮೆಜರ್ ಮಾಡ್ತಾರೆ, ಆದ್ರೆ ಯಾವ್ದು ಕೂಡ ಮ್ಯಾಚ್ ಆಗೋದೇ ಇಲ್ಲ. ಈಗ ಕಿಶೋರ್ ಬೇರೆ ಪೊಲೀಸರ ಹತ್ರ ವಿಕ್ಟರ್ ರೇ ಅವ್ರ ವೈಫ್ ನ ಕೊಲೆ ಮಾಡಿರೋದಾಗಿ ಹೇಳ್ತಿದ್ದಾರಲ್ಲ, ಅದು ನಿಜಾನಾ ಅಂತ. ಅದಕ್ಕೆ ಇವರು ಹೇಳ್ತಾರೆ, ವಿಕ್ಟರ್ ತುಂಬಾ ಒಳ್ಳೆ ಆಫೀಸರ್, ಅವರು ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ಕಡೆ ಆ ಕಿಲ್ಲರ್ ಇನ್ನೊಂದು ಕೊಲೆ ಮಾಡಿ ವಿಕ್ಟಿಮ್ ಫೋನ್ ಇಂದಾನೆ ವಿಡಿಯೋ ಶೂಟ್ ಮಾಡ್ತಾನೆ. ವಿಕ್ಟಿಮ್ ನ 2 ಕಣ್ಣುಗಳಿಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಇದ್ರೊಂದಿಗೆ ಎಪಿಸೋಡ್ 2 ಎಂಡ್ ಆಗುತ್ತೆ. 3ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಒಂದು ಫ್ಲಾಶ್ ಬ್ಯಾಕ್. ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮನೆಯಿಂದ ಹೊರಗಡೆ ಹೋಗುವಾಗ ವಿಕ್ಟರ್ ಗೀತಾನ ಬಲವಾಗಿ ತಳ್ಳಿ ಮನೆಯಿಂದ ಹೊರಗಡೆ ಹೋಗ್ತಾರೆ. ಇದರಿಂದ ಗೀತಾ ತಲೆಗೆ ತುಂಬಾ ಪೆಟ್ಟಾಗಿದೆ. ಪ್ರೆಸೆಂಟ್ ನಲ್ಲಿ ವಿಕ್ಟರ್ ಅಂಡ್ ಕಿಶೋರ್ 2ನೇ ಕೊಲೆ ನಡೆದಿರೋ ಸ್ಪಾಟ್ ಗೆ ಬರ್ತಾರೆ. ವಿಕ್ಟಿಮ್ ಹೆಸರು ಕೃಷ್ಣಮೂರ್ತಿ, ಆರ್ಕಿಟೆಕ್ಟ್ ಆಗಿರ್ತಾರೆ. ಕಿಲ್ಲರ್ ಈ ವ್ಯಕ್ತಿನ ಕೊಲೆ ಮಾಡಿರೋ ರೀತಿ ನೋಡಿ ವಿಕ್ಟರ್ ಗೆ ಶಾಕ್ ಆಗುತ್ತೆ. 2 ಕೇಸ್ ನಲ್ಲೂ ಕಾಮನ್ ಪಾಯಿಂಟ್ ಏನಂದ್ರೆ, ನಿವೇತಾ ಕೇಸ್ ನಲ್ಲೂ ಫ್ಲಾಟ್ ನಲ್ಲಿ ಸಿಸಿಟಿವಿ 1 ವಾರದಿಂದ ಕೆಟ್ಟೋಗಿದೆ. ಇಲ್ಲೂ ಕೂಡ ಸೇಮ್. ವಿಕ್ಟಿಮ್ ಫೋನ್ ನ ಅನ್ಲಾಕ್ ಮಾಡಿ ನೋಡ್ತಾರೆ, ಅದರಲ್ಲಿ ಒಂದು ವಿಡಿಯೋ ಇದೆ. ನಿವೇತಾನ ಕೊಲೆ ಮಾಡಿ ವಿಡಿಯೋ ಶೂಟ್ ಮಾಡಿದ ತರಾನೇ ಇಲ್ಲೂ ಕಿಲ್ಲರ್ ಸೇಮ್ ಮೆಥಡ್ ಫಾಲೋ ಮಾಡಿದ್ದಾನೆ. ಈ ವಿಡಿಯೋದಲ್ಲೂ ಚೇರ್ ಹತ್ರ ಫೋಕಸ್ ಮಾಡಿರ್ತಾನೆ. ಚೆಕ್ ಮಾಡಿದಾಗ ಒಂದು ಚೀಟಿ ಸಿಗುತ್ತೆ. ಇದನ್ನ ನೋಡಿ ವಿಕ್ಟರ್ ಹೇಳ್ತಾರೆ, ಕೊಲೆ ಮಾಡ್ತಿರೋದು ಒಬ್ಬ ಸೈಕೋಪಾತ್ ಸೀರಿಯಲ್ ಕಿಲ್ಲರ್. ಇದನ್ನ ಕೇಳಿ ಉಳಿದ ಪೊಲೀಸರಿಗೆ ಶಾಕ್ ಆಗುತ್ತೆ. ವಿಕ್ಟರ್ ಕಿಲ್ಲರ್ ಶೂಟ್ ಮಾಡಿದ್ದ ವಿಡಿಯೋನ ಪದೇ ಪದೇ ನೋಡ್ತಾ ಇದ್ದಾರೆ. ಆಗ ಏನು ಸ್ಟ್ರೈಕ್ ಆಗುತ್ತೆ. ನಿವೇತಾ ಡೆತ್ ಆಗಿದ್ದ ಫ್ಲಾಟ್ ಗೆ ಹೋಗಿ ನಿವೇತಾ ಇದ್ದ ಚೇರ್ ಮೇಲೆ ಕಿಶೋರ್ನ ಕೂತ್ಕೊಳ್ಳೋದಕ್ಕೆ ಹೇಳಿ ಕಿಲ್ಲರ್ ವಿಡಿಯೋ ಶೂಟ್ ಮಾಡಿರ್ತಾನೆ ಅಲ್ವಾ, ಅದೇ ತರನೇ ವಿಕ್ಟರ್ ಕೂಡ ಶೂಟ್ ಮಾಡ್ತಾರೆ. ನೆಕ್ಸ್ಟ್ 2ನೇ ಕೊಲೆ ಆಗಿದ್ದ ಕೃಷ್ಣಮೂರ್ತಿ ಆಫೀಸ್ಗೆ ಹೋಗಿ ಅಲ್ಲೂ ಅದೇ ತರ ಕಿಶೋರ್ನ ಕೂರಿಸಿ ವಿಡಿಯೋ ಶೂಟ್ ಮಾಡ್ತಾರೆ. ಕಿಶೋರ್ ಕೇಳ್ತಾನೆ, ಯಾಕೆ ವಿಡಿಯೋ ಶೂಟ್ ಮಾಡಿದ್ರಿ ಅಂತ. ಅದಕ್ಕೆ ವಿಕ್ಟರ್ ಹೇಳ್ತಾರೆ, ನಾವು ಹುಡುಕ್ತಾ ಇರೋ ಸೀರಿಯಲ್ ಕಿಲ್ಲರ್ ಒಬ್ಬ ಹ್ಯಾಂಡಿಕ್ಯಾಪ್ ಅಂತ. ಇದನ್ನ ಕೇಳಿ ಕಿಶೋರ್ಗೆ ಶಾಕ್ ಆಗುತ್ತೆ. ಕಟ್ ಮಾಡಿದ್ರೆ ವಿಕ್ಟರ್ ಹೈಯರ್ ಆಫೀಸರ್ಸ್ ಮುಂದೆ ಈ ಕೇಸ್ ನಲ್ಲಿ ಗೊತ್ತಾಗಿರೋ ವಿಷಯದ ಬಗ್ಗೆ ಹೇಳ್ತಾರೆ. ಇಬ್ರು ವಿಕ್ಟಿಮ್ ಗಳ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ವಿ. ಈ ತರ ಬ್ರೂಟಲ್ ಆಗಿ ಕೊಲೆ ಮಾಡೋ ತರ ಅವ್ರು ಯಾವ್ದೇ ತಪ್ಪು ಮಾಡಿಲ್ಲ. ಕಿಲ್ಲರ್ ಕೊಲೆ ಮಾಡಿದ ನಂತರ ಚೀಟಿ ಬರ್ದು ಹೈಡ್ ಮಾಡಿ ಇಟ್ಟು ಹೋಗ್ತಾ ಇದ್ದಾನೆ. ಅದನ್ನ ನಾವು ಕಂಡು ಹಿಡಿಲಿ ಅಂತ ಆ ವಿಕ್ಟಿಮ್ ಫೋನ್ ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿ ಬಿಟ್ಟು ಹೋಗ್ತಾ ಇದ್ದಾನೆ. ಕೊಲೆ ನಡೆದ 2 ಜಾಗದಲ್ಲೂ ಕಿಲ್ಲರ್ ನ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ, ಆದ್ರೆ ಫುಟ್ ಪ್ರಿಂಟ್ ಸಿಕ್ಕಿದೆ, ಸೈಜ್ ನಂಬರ್ 11. ಅಷ್ಟೇ ಅಲ್ಲದೆ ಕಿಲ್ಲರ್ ಒಬ್ಬ ಹ್ಯಾಂಡಿಕ್ಯಾಪ್ ಅಂತ ಹೇಳಿ ಕಿಲ್ಲರ್ ರೆಕಾರ್ಡ್ ಮಾಡಿದ್ದ ವಿಡಿಯೋ ಪ್ಲೇ ಮಾಡ್ತಾರೆ. ನಂತರ ವಿಕ್ಟರ್ ರೆಕಾರ್ಡ್ ಮಾಡಿದ ವಿಡಿಯೋ ಕೂಡ ಪ್ಲೇ ಮಾಡ್ತಾರೆ. ಇದನ್ನ ನೋಡಿ ಹೇಗೆ ಕಿಲ್ಲರ್ ಒಬ್ಬ ಹ್ಯಾಂಡಿಕ್ಯಾಪ್ ಅಂತ ಹೇಳ್ತೀರಾ ಅಂತ ಒಬ್ರು ಆಫೀಸರ್ ಕೇಳ್ತಾರೆ. ಆಗ ಕಿಲ್ಲರ್ ಶೂಟ್ ಮಾಡಿದ್ದ ವಿಡಿಯೋ ಹಾಗೂ ವಿಕ್ಟರ್ ರೆಕಾರ್ಡ್ ಮಾಡಿದ್ದ ವಿಡಿಯೋ ಎರಡನ್ನ ಕೂಡ ಸೇಮ್ ಟೈಮ್ ನಲ್ಲಿ ಪ್ಲೇ ಮಾಡ್ತಾರೆ. ಕಿಲ್ಲರ್ ಶೂಟ್ ಮಾಡಿದ್ದ ವಿಡಿಯೋನಲ್ಲಿ ರೈಟ್ ಹ್ಯಾಂಡ್ ಸೈಡ್ ಲೈಟ್ ಆಗಿ ಶೇಕ್ ಆಗ್ತಾನೆ ಇದೆ.
ಅಷ್ಟೇ ಅಲ್ಲದೆ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿದ್ದ ಫುಟ್ ಪ್ರಿಂಟ್ಸ್ ನೋಡಿದ್ರೆ ರೈಟ್ ಸೈಡ್ ಇರೋ ಫುಟ್ ಪ್ರಿಂಟ್ಸ್ ನಲ್ಲಿ ತುಂಬಾ ಡಿಫರೆನ್ಸ್ ಇದೆ. ಕಾಮನ್ ಆಗಿ ಹ್ಯಾಂಡಿಕ್ಯಾಪ್ ಆಗಿರೋ ವ್ಯಕ್ತಿಗಳು ಒಂದು ಕಾಲಿನ ಮೇಲೆ ಜಾಸ್ತಿ ಪ್ರೆಷರ್ ಹಾಕಿ ನಡೀತಾರೆ. ಅದು 2 ಫುಟ್ ಪ್ರಿಂಟ್ಸ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಕಿಲ್ಲರ್ ಒಬ್ಬ ಹ್ಯಾಂಡಿಕ್ಯಾಪ್. ಆದ್ರೆ ಎಸಿ ಯಾವಾಗ್ಲೂ ವಿಕ್ಟರ್ ಮೇಲೆ ಏನಾದ್ರೂ ಹೇಳ್ತಾನೆ ಇರ್ತಾರೆ. ಇವ್ರೆ ಇಬ್ರು ಪೊಲೀಸರಿಗೆ ಹೇಳಿ ವಿಕ್ಟರ್ ನ ಫಾಲೋ ಮಾಡೋದಕ್ಕೆ ಹೇಳಿರ್ತಾರೆ. ಯಾಕಂದ್ರೆ ಎಸಿ ವಿಕ್ಟರ್ ಅವ್ರ ವೈಫ್ ನ ಕೊಲೆ ಮಾಡಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ಸ್ಟ್ರಾಂಗ್ ಆಗಿ ನಂಬಿದ್ದಾರೆ. ಕಮಿಷನರ್ ವಿಕ್ಟರ್ ಗೆ ಸಪೋರ್ಟ್ ಮಾಡ್ತಾರೆ, ಆದಷ್ಟು ಬೇಗ ಕಿಲ್ಲರ್ ನ ಕಂಡು ಹಿಡೀರಿ ಅಂತ. ಸಪರೇಟ್ ಆಗಿ ಕರೆದು ವಿಕ್ಟರ್ ಗೆ ಹೇಳ್ತಾರೆ, ನಿಮ್ ವೈಫ್ ಗೆ ಏನಾಯ್ತು ಅನ್ನೋದೇ ದೊಡ್ಡ ಮಿಸ್ಟ್ರಿ. ನಿಮ್ ಮೇಲೆ ಇರುವ ಬ್ಲಾಕ್ ಮಾರ್ಕ್ ಹೋಗ್ಬೇಕಂದ್ರೆ ನೀವು ಈ ಕೇಸ್ ನ ಸಾಲ್ವ್ ಮಾಡೋದ್ರ ಜೊತೆಗೆ ನಿಮ್ ವೈಫ್ ಜೀವಂತವಾಗಿದ್ದಾರಾ ಇಲ್ವಾ, ಅವ್ರಿಗೆ ಏನಾಯ್ತು ಅನ್ನೋದನ್ನ ಕಂಡು ಹಿಡಿಬೇಕು. ಅಂಡ್ ಕಿಲ್ಲರ್ ನೆಕ್ಸ್ಟ್ ಕೊಲೆ ಮಾಡೋ ಅಷ್ಟ್ರಲ್ಲಿ ಅವನ್ನ ಕಂಡು ಹಿಡಿಬೇಕು ಅಂತ. ವಿಕ್ಟರ್ ಕೂಡ ಸರಿ ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ ಮನೇಲಿ ಇರುವಾಗ ಗಾಯತ್ರಿ 5 ಸೆನ್ಸ್ ಆರ್ಗನ್ಸ್ ಅಂದ್ರೆ ಏನು ಅಂತ ಕೇಳ್ತಾಳೆ. ಯಾಕಂದ್ರೆ ಟೀಚರ್ ಕ್ವಶನ್ ಕೇಳಿರ್ತಾರೆ. ಆಗ ವಿಕ್ಟರ್ ಹೇಳ್ತಾರೆ 5 ಸೆನ್ಸ್ ಆರ್ಗನ್ಸ್ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಅಂಡ್ ಚರ್ಮ. ಆಗ ವಿಕ್ಟರ್ಗೆ ಏನೋ ಸ್ಟ್ರೈಕ್ ಆಗುತ್ತೆ. ಕಿಲ್ಲರ್ ನಿವೇತಾ ಬಾಯಿ ಕುಯ್ದು ಕೊಲೆ ಮಾಡಿದ್ದ. 2ನೇ ವಿಕ್ಟಿಮ್ ನ ಕಣ್ಣುಗಳಿಗೆ ಚುಚ್ಚಿ ಸಾಯಿಸಿದ್ದ. ಕಿಶೋರ್ಗೆ ಕಾಲ್ ಮಾಡಿ ಹೇಳ್ತಾರೆ ಕಿಲ್ಲರ್ 5 ಸೆನ್ಸ್ ಆರ್ಗನ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ. 2 ವಿಕ್ಟಿಮ್ ಗಳಿಗೆ ಒಬ್ಬರಿಗೆ ಬಾಯಿ ಕುಯ್ದು ಇನ್ನೊಬ್ಬರ ಕಣ್ಣಿಗೆ ಚುಚ್ಚಿ ಸಾಯಿಸಿದ್ದಾನೆ. ಅದ್ರ ಪ್ರಕಾರ ನೋಡೋದಾದ್ರೆ ಕಿಲ್ಲರ್ ಇನ್ನು 3 ಕೊಲೆ ಮಾಡ್ತಾನೆ ಅಂತ. ಇದ್ರೊಂದಿಗೆ ಎಪಿಸೋಡ್ 3 ಎಂಡ್ ಆಗುತ್ತೆ. 4ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಒಂದು ಫ್ಲಾಶ್ ಬ್ಯಾಕ್. ವಿಕ್ಟರ್ ಮನೆಗೆ ಬಂದಾಗ ಗಾಯತ್ರಿ ಅಳ್ತಾ ಇದ್ದಾಳೆ. ಗೀತಾ ಕಾಣಿಸ್ತಾ ಇಲ್ಲ. ಗೀತಾ ಫೋನ್ ಮನೇಲೇ ಇದೆ. ಎಷ್ಟೇ ಹುಡುಕಿದ್ರೂನು ಗೀತಾ ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಿಲ್ಲ. ಪ್ರೆಸೆಂಟ್ ನಲ್ಲಿ ವಿಕ್ಟರ್ ಈ 2 ಕೊಲೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೇಷನ್ ಗೆ ಹೋಗಿ ಹಳೆ ಕೇಸ್ ಫೈಲ್ ನ ಚೆಕ್ ಮಾಡ್ತಾರೆ. ಇದೇ ತರ ಕೊಲೆಗಳು ಇದಕ್ಕೂ ಮುಂಚೆ ನಡೆದಿದ್ಯಾ ಅಂತ. ಆಗ ಕೀರ್ತನ ಅನ್ನೋ ಹುಡುಗಿನ ಕಿಲ್ಲರ್ ಮರಕ್ಕೆ ಕಟ್ ಹಾಕಿ ಅವಳ ಮೂಗನ್ನ ಕುಯ್ದು ಕೊಲೆ ಮಾಡಿದ್ದಾನೆ. ಮೇ ಬಿ ಈ ಕೊಲೆನ ಆ ಸೇಮ್ ಕಿಲ್ಲರ್ ಮಾಡಿರ್ಬೋದು ಅಂತ ಕೀರ್ತನ ಡೆತ್ ಆದ್ಮೇಲೆ ಅವಳ ಫೋನ್ ಸಿಕ್ಕಿರುತ್ತೆ. ಅದನ್ನ ಚೆಕ್ ಮಾಡಿದಾಗ ಅದರಲ್ಲಿ ಯಾವುದೇ ವಿಡಿಯೋನ ಕಿಲ್ಲರ್ ಶೂಟ್ ಮಾಡಿಲ್ಲ. ನೆಕ್ಸ್ಟ್ ಕೀರ್ತನ ಬಾಡಿ ಸಿಕ್ಕಿದ್ದ ಫಾರೆಸ್ಟ್ ಕಡೆ ಹೋಗ್ತಾ ಇದ್ದಾರೆ. ಈಗ ವಿಕ್ಟರ್ ಹೇಳ್ತಾರೆ ಕಾಮನ್ ಆಗಿ ಕೊಲೆ ನಡೆದ್ರೆ ಕಿಲ್ಲರ್ ಗೆ ಸ್ವಲ್ಪ ಅವಸರ ಇರುತ್ತೆ, ಯಾರು ನೋಡಬಾರ್ದು ಅಂತ ಫಾಸ್ಟ್ ಆಗಿ ಕೊಲೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ನಮ್ ಕೇಸ್ ನಲ್ಲಿ ಕಿಲ್ಲರ್ ನಿಧಾನವಾಗಿ ಕೊಲೆ ಮಾಡಿದ್ದಾನೆ. ಯಾಕಂದ್ರೆ ಅವನು ಫಸ್ಟ್ ನಿವೇತನ ಕೊಲೆ ಮಾಡಿಲ್ಲ, ಇದಕ್ಕೂ ಮುಂಚೆ ಬೇರೆ ಕೊಲೆ ಕೂಡ ಮಾಡಿದ್ದಾನೆ. ಯಾಕಂದ್ರೆ ಏನೇ ಸೈಕೋ ಆಗಿದ್ರೂನು ಫಸ್ಟ್ ಟೈಮ್ ಕೊಲೆ ಮಾಡುವಾಗ ಆತಂಕ ಇದ್ದೇ ಇರುತ್ತೆ. ಆದ್ರೆ ನಿವೇತಾ ಕೊಲೆಯಲ್ಲಿ ಅದು ಕಾಣಿಸ್ತಾ ಇಲ್ಲ. ಕೊಲೆನ ಒಂದು ಆರ್ಟ್ ತರ ಪರ್ಫೆಕ್ಟ್ ಆಗಿ ಮಾಡಿದ್ದಾನೆ. ಅಂದ್ರೆ ಕಿಲ್ಲರ್ ಗೆ ಕೊಲೆ ಮಾಡಿ ಅಭ್ಯಾಸ ಇದೆ ಅಂತ ಅರ್ಥ. ಸೊ ಹಾಗಾದ್ರೆ ಕಿಲ್ಲರ್ ಇದಕ್ಕೂ ಮುಂಚೆ ಅದೇ ತರ ಕೊಲೆ ಮಾಡಿದ್ದಾನ ಅಂತ ಸರ್ಚ್ ಮಾಡುವಾಗ್ಲೇ ಕೀರ್ತನ ಕೇಸ್ ಫೈಲ್ ಸಿಕ್ತು. ಸೊ ಕಿಲ್ಲರ್ ಫಸ್ಟ್ ಕೊಲೆ ಮಾಡಿರೋದು ಕೀರ್ತನ ಅವ್ರನ್ನ, ಆದ್ರೆ ಅವ್ರನ್ನ ಕೊಲೆ ಮಾಡಿರೋದು ಅವಳ ಒನ್ ಸೈಡ್ ಲವರ್ ಅಂತ ಅನ್ಕೊಂಡು ಕೇಸ್ ನ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ನಿಜವಾಗ್ಲೂ ಕೀರ್ತನನ ಕೊಲೆ ಮಾಡಿರೋದು ಈಗ ನಾವು ಸರ್ಚ್ ಮಾಡ್ತಿರೋ ಸೀರಿಯಲ್ ಕಿಲ್ಲರ್. ಖಂಡಿತ ಕೀರ್ತನ ಬಾಡಿ ಸಿಕ್ಕಿದ್ದ ಸ್ಪಾಟ್ ನಲ್ಲಿ ಕಿಲ್ಲರ್ ಏನಾದ್ರೂ ಕ್ಲೂ ಬಿಟ್ಟು ಹೋಗಿರ್ತಾನೆ ಅಂತ. ಅಲ್ಲೋಗಿ ಸರ್ಚ್ ಮಾಡಿದಾಗ ಕೀರ್ತನ ಅವ್ರನ್ನ ಕಿಲ್ಲರ್ ಒಂದು ಮರಕ್ಕೆ ಕಟ್ಟ ಹಾಕಿ ಕೊಲೆ ಮಾಡಿರ್ತಾನೆ. ಆ ಮರದಲ್ಲಿ ನಂಬರ್ 6 ಅಂತ ಬರ್ದಿದೆ. ಇದಕ್ಕೂ ಮುಂಚೆ ಮಾಡಿದ್ದ 2 ಕೊಲೆಯಲ್ಲಿ ಚೀಟಿ ಬರ್ದಿಟ್ಟು ಹೋಗಿದ್ದ ಅಲ್ವಾ, ಅದನ್ನೆಲ್ಲ ಒಂದು ಬುಕ್ ಅನ್ನ ಇನ್ಸ್ಪೈರ್ ಆಗಿನೇ ಬರ್ದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದೇ ಬುಕ್ ನ 6ನೇ ಪೇಜ್ ಅಲ್ಲಿ ಏನ್ ಬರ್ದಿದ್ಯೋ ಅದಕ್ಕೆ ಮ್ಯಾಚ್ ಆಗೋ ತರನೇ ಕೀರ್ತನನ ಕೊಲೆ ಮಾಡಿ ಮರದಲ್ಲಿ 6 ಅಂತ ಬರ್ದಿದ್ದಾನೆ. ಆದ್ರೆ ಕಿಲ್ಲರ್ ಬಗ್ಗೆ ಯಾವುದೇ ಕ್ಲೂ ಸಿಕ್ಕಿಲ್ಲ. 2ನೇ ವಿಕ್ಟಿಮ್ ಕೊಲೆ ಆಗಿದ್ದ ಸ್ಟ್ರೀಟ್ ನ ಸಿಸಿಟಿವಿ ಫುಟೇಜಸ್ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಯಾರೋ ಉರುಳ್ಕೊಂಡು ಹೋಗ್ತಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಹಾಗಾದ್ರೆ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗ್ಬಾರ್ದು ಅಂತ ಉರುಳ್ಕೊಂಡು ಹೋಗಿನೇ ಕೊಲೆ ಮಾಡ್ತಿದ್ದಾನ ಅಂತ ಗೆಸ್ ಮಾಡ್ತಾರೆ. ಇದ್ರೊಂದಿಗೆ ಎಪಿಸೋಡ್ 4 ಎಂಡ್ ಆಗುತ್ತೆ. ಬಾಕಿ ಉಳಿದಿರೋ ಎಪಿಸೋಡ್ಗಳು ಮುಂಬರುವ ಸಂಡೇ ಅಪ್ಲೋಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.